ಸರ್, ಈಗ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ನೋಡಿ, ಅವರು ವಾಲಂಟಿಯರ್ಗೆ ನನ್ನ ಹತ್ರನೂ ಬಂದು ಮಾತಾಡಿದ್ರು. ನಾನು ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂಥೇಳಿ ಅವರೇ ವಾಲಂಟಿಯರ್ಗೆ ರಾಜೀನಾಮೆ ಕೊಡಲಿಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಾವೇನು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ. ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದೋ. ಅವರು ನೀವು CBI ಎನ್ಕ್ವೈರಿ ಯಾರು ಕೊಡಿ, FBI ಎನ್ಕ್ವೈರಿ ಕೊಡಿ, ಯಾವುದು ಬೇಕಾದ್ರೂ ಕೊಡಿ, ನಾನಂತೂ ಯಾವ ಥರದ ತಪ್ಪು ಕೂಡ ನಾನು ಮಾಡಿಲ್ಲ. ಆಮೇಲೆ ನಾವು ಕೂಡ ಅನೇಕರ ಹತ್ರ ಚರ್ಚೆ ಮಾಡಿದೋ. ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಬರೋದಿಲ್ಲ. ಅಷ್ಟು ಸುಲಭವಾದ ಕೆಲಸ. ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ. BJP ಗೌರ್ಮೆಂಟಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು, ಕೆಲವೆಲ್ಲ ದಾಖಲೆಗಳು ಬಂದಿದೆ. ಗೊತ್ತಿಲ್ಲದೆ ಗೌಪ್ಯವಾಗಿ ಕೆಲವು ಲೋಕಾಯುಕ್ತಕ್ಕೆ ಹೋಗಿದೆ, ಕೆಲವು ಎನ್ಕ್ವೈರಿ ಆಗಿದೆ, ಕೆಲವು ಹಣ ವಾಪಸ್ಸು ಬ್ಯಾಂಕ್ ಅವ್ರು ಕಟ್ಸ್ಕೊಟ್ಟಿದ್ದಾರೆ. ಅಂಥವೆಲ್ಲ ಬೇಕಾದಷ್ಟು ಘಟನೆಗಳಿದೆ. ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ. ಇವನು ಬೇರೆ ನಮ್ಮ ಗೂಳಟಿ ಶೇಖರ್ ಅವ್ರು ಬೇರೆ ಏನೋ ಹೇಳಿದ್ದಾರೆ. ಅದು ಎಲ್ಲ ಚೆಕ್ ಮಾಡಿಸ್ತೀವಿ. ನನಗೆ ಅದು ಸತ್ಯಾಂಶ ಏನು ಗೊತ್ತಿಲ್ಲ. ಅವೆಲ್ಲ ಅಂಥ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿ ಮುಂದಕ್ಕೆ ನಾನು ಎಲ್ಲ ಚೇರ್ಮನ್ಗಳಿಗೂ ಕರೆದೊಂದು ಮೀಟಿಂಗ್ ಮಾಡೋಣ ಅಂತ ಇದ್ದೀವಿ. ನಾನು ಅವ್ರಿಗೆಲ್ಲ ಸ್ವಲ್ಪ ಪಾಠ ಹೇಳಬೇಕಾಗಿದೆ. ಈ ರೀತಿಯೆಲ್ಲ ಭಾಳ ಹುಷಾರಾಗಿರಬೇಕು ಅಂತೇಳಿ. ಸುಮ್ಮನೆ ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋಕಲೆಲ್ಲ ಹಾಕ್ಬಿಟ್ಟು ತೊಂದರೆ ಆಗ್ತಾಯಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಫೈನಾನ್ಸ್ ಅವ್ರಿಗೆಲ್ಲ ಏನು ಇನ್ಸ್ಟ್ರಕ್ಷನ್ ಕೊಡಬೇಕಲ್ಲ ಕೊಟ್ಟಿದ್ದಾರೆ. ಸೊ ಜಾಗೃತರಾಗಿ ಎಲ್ಲ ಚೇರ್ಮನ್ಗಳೆಲ್ಲ ಇರಬೇಕಾಗ್ತದೆ. ಇದೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಕಾಣ್ತದೆ. ಇವೆಲ್ಲ ಇಂಥ ಕೆಲಸ ಮಾಡ್ತಾ ಇರೋದು. ಆ ಥರ ಮಾಡೋಕ್ಕಾಗಲ್ಲ, ಆ ಥರ ಮಾಡಲೂಬಾರ್ದು. ಆಮೇಲೆ ಬೋರ್ಡ್ ರೆಸಲ್ಯೂಷನ್ ಹಿಂದೆ ಯಾವ ಹಣ ಕೂಡ ಈ ಥರ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಆಗಲ್ಲ. ನನ್ನೂ ಬಂದು ಎಷ್ಟೋ ಜನ ಕೇಳಿದ್ದಾರೆ, ನಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಇಡಿ, ನಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಇಡಿ ಅಂತ ನಮ್ಮನ್ನೂ ಬಂದು ಕೇಳಿದ್ದಾರೆ. ನಾನು ಇಲ್ಲ ಅಂತ ಅಲ್ಲ. ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಬೇರೆ ಬೇರೆ ಇದ್ದಾಗ ಸಂದರ್ಭದಲ್ಲಿ ಅವರೆಲ್ಲ ಕೇಳಿದ್ದಾರೆ. ನಾವು ಇದಕ್ಕೆಲ್ಲ ಇನ್ವಾಲ್ವ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಏನೇ ಆದರೂ ಬೋರ್ಡ್ ರೆಸಲ್ಯೂಷನ್ ಮಾಡಬೇಕು ಒಂದು. ಎರಡನೇದು, ಆ ಡಿಪಾರ್ಟ್ಮೆಂಟ್ ACS ಸೆಕ್ರೆಟ್ರಿಗಳು ಇರ್ತಾರೆ ಬೋರ್ಡಲ್ಲಿ. ಚಿಕ್ಕ ಬೋರ್ಡ್ ಆಗಲಿ ದೊಡ್ಡ ಬೋರ್ಡ್ ಆಗಲಿ ಅವರೆಲ್ಲ ಸೆಕ್ರೆಟ್ರಿಗಳಿರ್ತಾರೆ. ಅವ್ರು ಸ್ವಲ್ಪ ಜವಾಬ್ದಾರಿಯಾಗಿ ಅವರೆಲ್ಲ ನಡ್ಕೊಳ್ತಾರೆ. ಬಟ್ ಇದಕ್ಕೆ ಭಾಳ ಸೀರಿಯಸ್ಸಾಗಿ ಈಗಾಗಲೇ ಚೀಫ್ ಮಿನಿಸ್ಟ್ರು ಅದಕ್ಕೇನು ಬೇಕು ಎಲ್ಲ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. SIT ಮಾಡಿದ್ದೀವಿ. ಜೊತೆಗೆ ಇಷ್ಟು ಕೋಟಿ ಆದಮೇಲೆ ಯಾವುದಾದ್ರು ಬ್ಯಾಂಕಲ್ಲಿ ಫ್ರಾಡ್ ಆದರೆ CBI ಆಟೋಮೆಟಿಕ್ಕಾಗಿ ಹೋಗ್ತದೆ. ಬಹುಶಃ ಅದು ಕೂಡ ಇನ್ವೆಸ್ಟಿಗೇಷನ್ ಅವರು ಕೂಡ ಮಾಡ್ತಾರೆ. ಮಾಹಿತಿನೂ ಬಂದಿದೆ, ದಾಖಲೆನೂ ಸಿಕ್ಕಿದೆ. ಅದು ಮುಂದಕ್ಕೆ ಮಾತಾಡ್ತೀವಿ. ಈಗ ಯಾರು ನನಗೇನು ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ ಅದು ನನಗೆ ಸದ್ಯಕ್ಕೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ವಿಲ್ ಹ್ಯಾವ್ ಟು, ಯಾಕೆಂದರೆ ಎಲ್ಲ ವಿಚಾರನೂ ನಾವು ತನಿಖೆಗೆ ಒಳಪಡಿಸ್ಬೇಕಾಗ್ತದೆ. ನಾಗೇಂದ್ರ ಅವರು ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ನಿಗಮದ ಏನಾದರೂ ಹೇಳಿದ್ರೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಆ ವಿಚಾರಗಳನ್ನ ಏನಾದರೂ ನಿಮ್ಮ ಹತ್ರ? ನಾಗೇಂದ್ರ ಅವರು ವಿವರಣೆ ಕೊಡಬೇಕಾದ್ರೆ ಈ ವಿಚಾರ ಗಮನದಲ್ಲಿ ಇಲ್ಲ, ಆ ಥರದ್ದು ಏನಾದರೂ ಮಾಹಿತಿ ಸಚಿವರು ಗಮನಕ್ಕೆ ಬಾರದಾನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಇಲಾಖೆ ಸಚಿವರೇ ತಗೋಬೇಕಾಗುತ್ತೆ. ಅವರು ನನ್ನ ಹತ್ರ ನಾನು ಪಾರ್ಟಿಗೆ ಎಂಬ್ರಾಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಾನೇ ವಾಲಂಟಿಯರ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನೂ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮೀಟಿಂಗಲ್ಲಿ ಏನಾಗಿಲ್ಲ. ನಾವು ವಾಸ್ತವಾಂಶ ಏನು ಅಂತ ಕೇಳ್ಕೊಂಡು ಅಷ್ಟೇ. ವಿ ಹ್ಯಾವ್ ನಾಟ್ ಆಸ್ಕ್ಡ್ ಹಿಮ್ ಟು ರಿಸೈನ್. ನಾವು ಮುಖ್ಯಮಂತ್ರಿನೂ ಆದೇಶ ಕೊಟ್ಟಿಲ್ಲ, ಮಾಧ್ಯಮದಲ್ಲಿ ಬಂದಿದ್ದೆಲ್ಲ ಸುಳ್ಳು, ಅವರು ಆದೇಶ ಕೊಟ್ಟಿಲ್ಲ. ನಾವು ವಾಸ್ತವಾಂಶ ತಿಳ್ಕೊಬೇಕಲ್ಲ. ಬಟ್ ನಾವು ಪಾರ್ಟಿಗೆ ಎಂಬ್ರಾಸಿಂಗ್ ಆಗೋದು ಬೇಡ ಅನ್ನೋದು ಅವ್ರದ್ದು ಆಸೆ ಇದೆ. ಅದನ್ನು ಹೇಳಿದ್ರು. ಸೊ ನಾನಿಂಥ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ತಿರ್ಗಾ ಬಂದು ನಾನು ಭೇಟಿ ಮಾಡ್ಬೋದು.